ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ಸದ್ಯದಲ್ಲಿ ರೆಡಿ ಆಗ್ತಾ ಇದೆ. ಮೈಸೂರು ಲೋಕಾಯುಕ್ತ ಅಂಗಡಕ್ಕೆ ಈಗ ಮೂಡಾಚೆಂಡು. ಸಿಎಂ ಸಿದ್ದರಾಮಯ್ಯ ಅಂಡ್ ಕುಟುಂಬಕ್ಕೆ ಎಫ್ಐಆರ್ನ ಆತಂಕ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನೇ A1 ಆಗುವಂತಹ ಸಾಧ್ಯತೆ ಇದೆ. ಪತ್ನಿ A2, ಬಾಮೈದ ಮಲ್ಲಿಕಾರ್ಜುನ್ A3 ಆಗುವಂತಹ ಸಾಧ್ಯತೆಗಳಿದೆ. ಇದು ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಿರೋದು. ಅಧಿಕೃತವಾಗಿ ಎಫ್ಐಆರ್ ಕಾಪಿ ಲಭ್ಯವಾದ ಮೇಲೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಏನು ಅಂತ. ಇದು ಕೇವಲ ಸಾಧ್ಯತೆಗಳು, ಹೀಗಾಗಬಹುದು ಅಂತ. ಯಾಕೆಂದರೆ ಈ ಪ್ರಕರಣವನ್ನು ಗಮನಿಸಿದಾಗ ಇದು ಮುಖ್ಯಮಂತ್ರಿಗಳ ಸುತ್ತನೇ ಗಿರಿಕಿ ಹೊಡಿತಾ ಇರೋದ್ರಿಂದ ಆಗಬಹುದು ಅಂತ. ಬಟ್ ಎಲ್ಲರೂ ಕೇಳ್ತಾ ಇರೋದು ಮುಖ್ಯಮಂತ್ರಿಗಳ ಪಾತ್ರ ಏನು ಇದರಲ್ಲಿ ಅಂತಕ್ಕಂಥದ್ದನ್ನು ಕೋರ್ಟಲ್ಲೂ ಕೂಡ ಯಾರೂ ಹೇಳಿಲ್ಲ ಅವ್ರ ಪರ ವಕೀಲರು ಅಂತ. ಹಾಗಾಗಿ ಅವರನ್ನೇ A1 ಮಾಡ್ತಾರಾ ಹೇಗೆ ಅಂತ ಆಮೇಲೆ ನಾವು ಇದನ್ನೆಲ್ಲ ಅಂದಾಜು ಮಾಡೋದಕ್ಕೂ ಆಗಲ್ಲ, ಮಾಡಲೂಬಾರ್ದು. ಏನು ಇದಾಗಿರುತ್ತೆ ಅಂದರೆ ಈಗ ಕೋರ್ಟ್ ಏನು ನಿರ್ದೇಶನವನ್ನು ಕೊಟ್ಟಿರುತ್ತೆ ಅದರ ಆಧಾರದ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುತ್ತೆ. ಯಾರೋ ಖಾಸಗಿ ವ್ಯಕ್ತಿ ಬಂದು ದೂರು ಕೊಟ್ಟರೆ ದೂರಿನಲ್ಲಿ ಅವ್ರು ಯಾರ್ಯಾರ ಹೆಸರಲ್ಲಿರ್ತಾರೆ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ. ಆದರೆ ಇದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಎಫ್ಐಆರ್ ಮಾಡ್ಕೋತಾ ಇರೋದು. ADGP ಮನೀಶ್ ಖರ್ಬೀಕರ್ ಅವರ ಸೂಚನೆಯ ಮೇರೆಗೆ ಅವರೇ ಕೂತು ಮಾಡಿಸ್ತಾ ಇರತಕ್ಕಂಥದ್ದು. ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂತಹ ಕೇಸ್ ಇದು. ಎಲ್ಲಿಯೂ ಕೂಡ ಯಾವುದೇ ಲೋಪದೋಷಗಳಾಗಬಾರ್ದು, ಇಲ್ಲಾಂದರೆ FIR ಸ್ಕ್ವಾಶ್ ಆಗಬಹುದು, ಗೊತ್ತಿಲ್ಲ. ನಾಳೆ ದಿನ ಈ FIRಗೆ ರದ್ದತಿ ಕೋರಿ ಕೋರ್ಟ್ ಮೊರೆ ಹೋಗ್ಬೋದು ಸಿದ್ದರಾಮಯ್ಯನವರು. ಅವಾಗೇನಾದರೂ FIR ಸ್ಕ್ವಾಶ್ ಆದರೆ ಏನು ಮಾಡ್ತೀರಾ? ಹಾಗಾಗಿ ಬಹಳ ಜಾಗೃತೆಯಿಂದ ಬಹಳ ಎಚ್ಚರಿಕೆಯಿಂದ ಲೋಕಾಯುಕ್ತ ಪೊಲೀಸರು ಈಗ FIR ಅನ್ನು ಹಾಕ್ತಾ ಇದ್ದಾರೆ. ಇದು ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ. FIR ಮಾಡಬಹುದು ಅಂತ ಜನಪ್ರತಿನಿಧಿಗಳ ಕೋರ್ಟ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಡಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿ ಈಗ ಬೇರೆ ಬೇರೆ ಸೆಕ್ಷನ್ಸ್ಗಳನ್ನು ಸೇರಿಸ್ತಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988, ಅಂದರೆ ಯಾವೆಲ್ಲ ಸೆಕ್ಷನ್ಸ್ಗಳನ್ನು ಹಾಕ್ತಾರೆ, ಯಾವ್ಯಾವುದೆಲ್ಲ ಕಾಯ್ದೆಗಳನ್ನು ಹಾಕ್ತಾರೆ ಅಂತ. ಭ್ರಷ್ಟಾಚಾರ ತಡೆ ಕಾಯ್ದೆ ನಾನಾಗಲೇ ಹೇಳಿದೆ, PC ಆ್ಯಕ್ಟ್ ಅಂತಂದ್ಬಿಟ್ಟು 1988. ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ, ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988. ಅಂದರೆ ಈ ಆಸ್ತಿ ಇದು ಬೇನಾಮಿನ, ಮುಖ್ಯಮಂತ್ರಿಗಳು ಪತ್ನಿ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದ, ಏನು ಎತ್ತ ಅದರದ್ದು ತನಿಖೆ ಆಗಬೇಕಲ್ಲ. ಹಾಗಾಗಿ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988. ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011. ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ. ಅಕಸ್ಮಾತ್ ಅದು ಸರ್ಕಾರದ್ದೇ ಜಾಗ ಆಗಿದ್ದು ಅದನ್ನೇನಾದರೂ ಕಬಳಿಕೆ ಮಾಡಿದ್ರಾ ಗೊತ್ತಿಲ್ಲ. ಇವೆಲ್ಲ ಸೆಕ್ಷನ್ಸ್ ಹಾಕ್ತಾರೆ, ಆಮೇಲೆ ತನಿಖೆ ಮಾಡ್ತಾರೆ. ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾದ್ರೆ ಬೇಕಾದ್ರೆ ಅದರಲ್ಲಿ ಯಾವ್ದು ಬೇಕಾದ್ರೂ ತೆಗಿಬೋದು ಅವರು. ಸೊ ಹಾಗಾಗಿ ಈ ಎಲ್ಲ ಕಾಯ್ದೆಗಳು ಕೂಡ ಬರ್ತಾ ಇದೆ FIRನಲ್ಲಿ ಅಂತಕ್ಕಂಥ ಮಾಹಿತಿ ಇದೆ ಸದ್ಯಕ್ಕೆ. ಆ್ಯಂಡ್ ಅಗೈನ್ ಐ ಆಮ್ ಟೆಲ್ಲಿಂಗ್, FIR ಕಾಪಿ ಲಭ್ಯವಾದ ನಂತರವಷ್ಟೇ ಇದರಲ್ಲಿ ಏನೇನು ಸೆಕ್ಷನ್ಸನ್ನು ಹಾಕಿದ್ದಾರೆ, ಯಾವ್ಯಾವ ಕಾಯ್ದೆಗಳನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಇನ್ನು IPC ಸೆಕ್ಷನ್ 120B ಅಪರಾಧಿಕ ಒಳಸಂಚು, 120B ಒಳಸಂಚನ್ನು ಮಾಡಿದ್ದಾರೆ ಭೂಮಿಯನ್ನು ಪಡೆಯೋದಕ್ಕೆ, ಸೈಟ್ ಪಡೆಯೋದಕ್ಕೆ ಅಂತ. IPC 166 ಸಾರ್ವಜನಿಕ ನೌಕರ ಕಾನೂನು ಆದೇಶವನ್ನು ಪಾಲಿಸದೇ ಇರೋದು. ಅವಾಗ ಇವರು ಶಾಸಕರಾಗಿದ್ದರು, ಬೇರೆ ಬೇರೆ ಹುದ್ದೆನಲ್ಲಿದ್ದರು, ಅದಕ್ಕೆ ಅವ್ರನ್ನ ಸಾರ್ವಜನಿಕ ನೌಕರ ಅಂತ ಕರೆಯೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಎಸ್ ಮುರಳಿ, ಇವಾಗ ಕಾಯ್ದೆಗಳು ಯಾವ್ಯಾವುದು, ಸೆಕ್ಷನ್ಸ್ ಯಾವ್ಯಾವುದು, ಅದನ್ನು ಆಧಾರವಾಗಿಟ್ಕೊಂಡು ಇವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಏನು ಅಂತಕ್ಕಂಥದ್ದನ್ನು ಹೇಳ್ಬೋದಾ ಹೇಗೆ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದಾಗ, ಅಂದರೆ PCR ಅನ್ನು ಸಲ್ಲಿಕೆ ಮಾಡಿದಾಗ ಅವರ ಪಾತ್ರದ ಬಗ್ಗೆ, ಜೊತೆಗೆ ಅವರ ಪಾತ್ರ ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಇದೊಂದು ಹಗರಣ ನಡೆದಿದೆ. ಹಗರಣ ನಡೆದ ನಂತರ ಒಂದಷ್ಟು ಜಮೀನು ಮತ್ತು ಒಂದಷ್ಟು ಭೂಮಿಯ ಪರಿವರ್ತನೆ ಆಗಿರುವಂಥದ್ದು ಮತ್ತು ನಿವೇಶನ ಹಂಚಿಕೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಆದೇಶದ ಉಲ್ಲಂಘನೆಗಳಾಗಿದ್ದಾವೆ. ಜೊತೆಗೆ ಏನು ತಮ್ಮ ಅಧಿಕಾರವನ್ನು ದುರುಪಯೋಗನ ಮಾಡ್ಕೊಂಡಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಅದು ಅಧಿಕಾರ ದುರುಪಯೋಗ ಆಗಿದೆ, ಅಥವಾ ಈಗ CM ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ದಾಗ ಅಥವಾ ವಿರೋಧ ಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಯಾರಿಗೂ ಕೂಡ ಶಿಫಾರಸನ್ನ ಪತ್ರವನ್ನು ಕೊಟ್ಟಿರಲಿಲ್ಲ, ಅಥವಾ ಯಾವುದೇ ಒಂದು ಆದೇಶವನ್ನು ಕೂಡ ಮಾಡಿರಲಿಲ್ಲ. ಅಂತ ಸಂದರ್ಭದಲ್ಲಿ CM ಅವರ ಪಾತ್ರ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಶ್ನೆ ಆಗ್ತಾ ಇತ್ತು. ಅಂದ್ರೆ CM ಅವರ ಪಾತ್ರದ ಬಗ್ಗೆ ಸ್ಪಷ್ಟೀಕರಣ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಮೊನ್ನೆ ಹೈಕೋರ್ಟ್ ಕೊಟ್ಟಂತ ಆದೇಶಗಳೇನಿತ್ತು, ಆದೇಶದಲ್ಲಿ ತನಿಖೆ ಆದರೆ ಸೂಕ್ತವಾದ ಮಾಹಿತಿಗಳು ಹೊರಗಡೆ ಬರ್ತದೆ. ಇಲ್ಲಿ ಯಾರು ಕೂಡ ದೋಷಾರೋಪ ಪಟ್ಟಿಯನ್ನು ಹಾಕಬೇಕು ಅಂತೇಳಿ ಎಲ್ಲೂ ಕೂಡ ಮನವಿಯನ್ನು ಮಾಡ್ಕೊಂಡು ಬಂದಿಲ್ಲ, ಅನುಮತಿ
ಮಾಹಿತಿಯನ್ನ ಕೋರಿ ಬಂದಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋಂಥದ್ದು ಒಂದು ಹಗರಣ ನಡೆದಿದೆ ಅಂತೇಳಿ ಅನುಮಾನಗಳಿದಾವೆ. ಅನುಮಾನಗಳನ್ನ ಫೈನಲೈಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಕ್ಲಾರಿಟಿ ಸಿಕ್ಬೇಕು ಅಂದ್ರೆ ಒಂದು ತನಿಖೆ ಆಗಬೇಕು ಆಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯ ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ. 17 ಅಡಿಯಲ್ಲಿ ಮಾಹಿತಿಗಳನ್ನ ಕೇಳ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆದೇಶದ ಪ್ರತಿಯಲ್ಲಿ ಹೇಳ್ತಾ ಹೋಗ್ತಾರೆ, ಇದು ತನಿಖೆಗೆ ಸೂಕ್ತವಾದಂತ ಮತ್ತು ತನಿಖೆ ಆಗಲೇಬೇಕಾದಂತ ಪ್ರಕರಣ ಅಂತೇಳಿ ಹೈಕೋರ್ಟ್ನ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯೇ ನೇರವಾಗಿ ಇದರಲ್ಲಿ ಬೆನಿಫಿಷಿಯರಿಯನ್ನು ಹೊಂದಿದ್ದಾರೆ, ಅದರಲ್ಲಿ ಲಾಭವನ್ನು ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ತನಿಖೆ ಆಗಬೇಕು, ತನಿಖೆ ಸೂಕ್ತ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇರುವಂತದ್ದು. ಈಗ 3 ತಿಂಗಳ ಒಳಗಾಗಿ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಬೇಕು. ಆ ಸಂದರ್ಭದಲ್ಲಿ ಸಿಎಂ ಅವರ ಪಾತ್ರ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಬಗ್ಗೆ ಲೋಕಾಯುಕ್ತ ಪೊಲೀಸರು ಒಂದು ಫೈನಲೈಸ್ ಅನ್ನ ಮಾಡಬೇಕಾಗಿರುವಂತದ್ದು. ಆ ರೀತಿ ಫೈನಲೈಸ್ ಅನ್ನ ಮಾಡಬೇಕು ಅಂದ್ರೆ ಈ ಭೂ ಪರಿವರ್ತನೆ ಇರ್ಬೋದು, ಭೂ ಪರಿವರ್ತನೆ ಆದ ನಂತರ ನಿವೇಶನದ ಹಂಚಿಕೆ ಆಗಿರ್ಬೇಕು, ಆ ಸಂದರ್ಭದಲ್ಲಿ ಎಲ್ಲ ಕೂಡ ಇವರು ಜನಪ್ರತಿನಿಧಿಯಾಗಿ ಇದ್ದಂತದ ಸಂದರ್ಭದಲ್ಲಿ ಆಗಿರುವಂತಹ ಪ್ರಕ್ರಿಯೆಗಳು. ಆ ಹಿನ್ನೆಲೆಯಲ್ಲಿ ಇವರನ್ನ ಸಾರ್ವಜನಿಕ ನೌಕರ ಅಂತೇಳಿ ಕನ್ಸಿಡರ್ ಅನ್ನ ಮಾಡ್ತಾರೆ ಮತ್ತು ಪಬ್ಲಿಕ್ ಪರ್ಸನ್ ಅಂತೇಳಿ ಕನ್ಸಿಡರ್ ಅನ್ನ ಮಾಡಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ತನಿಖೆಯನ್ನ ಮಾಡಿ ಅಂದ್ರೆ ಏನು FIR ಅನ್ನು ದಾಖಲು ಮಾಡಿ ತನಿಖೆಯನ್ನ ಮಾಡಬೇಕಾಗಿರುವಂತದ್ದು. ಅಂದ್ರೆ ಸಿಎಂ ಅವರ ಪಾತ್ರ ಇದೆಯಾ ಇಲ್ವೋ ಅನ್ನೋದನ್ನ ಲೋಕಾಯುಕ್ತ ಪೊಲೀಸರು ತಮ್ಮ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಅನ್ನ ಮಾಡಬೇಕಾಗಿರುವಂತದ್ದು. ಅರವಿಂದ್, ನನಗೂ ಅದೇ ಅನುಮಾನ ಬರುತ್ತೆ ಮುರಳಿ. ಏನಂದ್ರೆ ಈಗ ಮುಖ್ಯಮಂತ್ರಿಗಳ ಪಾತ್ರ ಈ ಮೂಡ ಹಗರಣದಲ್ಲಿ ಏನು ಎಕ್ಸಾಕ್ಟ್ ಆಗಿ ಅಂತ ಯಾರೂ ಕೂಡ ಹೇಳಿಲ್ಲ ಕೋರ್ಟಲ್ಲಿ. ಅವ್ರ ಪರ ವಕೀಲರು ಯಾರೂ ಮೆನ್ಷನ್ ಮಾಡಿಲ್ಲ. ಆದರೆ FIRನಲ್ಲಿ ಇವ್ರನ್ನೇ A1 ಮಾಡ್ತಾರೆ ಅಂತಂದ್ರೆ ಹೆಂಗೆ ಸಾಧ್ಯ? ದಾಖಲಾತಿಗಳಿರೋದೆಲ್ಲ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ. ಆಕ್ಚುಲಿ ಅವರನ್ನ A1 ಮಾಡಬೇಕಲ್ವಾ? ಖಂಡಿತ ಆದೇಶದ ಪ್ರತಿಯಲ್ಲಿ ಅದನ್ನೇ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಇದರ ಬೆನಿಫಿಷರಿ ಮತ್ತು ಇದರ ಲಾಭವನ್ನ ಪಡೆದುಕೊಂಡಿದ್ದಂಥವರು ಸಿಎಂ ಅವರ ಪತ್ನಿ. ಆ ಹಿನ್ನೆಲೆಯಲ್ಲಿ ಸಿಎಂ ಅವರ ಪತ್ನಿಗೆ ಯಾವುದೇ ಅಧಿಕಾರ ಇಲ್ಲ ಅಥವಾ ಸಿಎಂ ಅವರ ಪತ್ನಿಗೆ ಬೇರೊಂದು ಕಡೆ ಎಲ್ಲೋ ಒಂದು ಕಾಂಟ್ಯಾಕ್ಟ್ ಅನ್ನ ಬಳಸಿಕೊಂಡು ಅದನ್ನ ಖರೀದಿಯನ್ನ ಮಾಡಿರುವಂಥದ್ದು ಅಥವಾ ಮಾರಾಟವನ್ನು ಮಾಡಿರುವಂಥದ್ದು ಅಥವಾ ದಾನಪತ್ರವನ್ನು ಪಡ್ಕೊಂಡಿರುವಂಥದ್ದು, ಈ ರೀತಿಯ ವಿಚಾರಗಳು ಸಾಕಷ್ಟು ಚರ್ಚೆಗೆ ಮತ್ತು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುವಂಥದ್ದು. ಅರವಿಂದ್, ಇಲ್ಲಿ ಪ್ರಮುಖವಾಗಿ ಸ್ಟಾರ್ಟ್ ಆಗುವಂಥದ್ದು 1998 ಇಂದ. ಅಂದ್ರೆ ಮೂಡಾದ ಡೆವಲಪ್ಮೆಂಟ್ ಒಂದು ದೇವನೂರು ಬಡಾವಣೆ ಅಂತ ಏನಿತ್ತು ಕೆಸರೆ ಗ್ರಾಮದಲ್ಲಿ, ಆ ಮೂಡ ಡೆವಲಪ್ಮೆಂಟೆಡ್ ಆಗಿರುವಂತ ಬಡಾವಣೆಯನ್ನ ಮತ್ತೆ ಕೃಷಿ ಭೂಮಿಯಾಗಿ ಭೂ ಪರಿವರ್ತನೆಯನ್ನ ಮಾಡ್ತಾರೆ. ಅಲ್ಲಿಂದನೇ ಅನುಮಾನಗಳು ಶುರುವಾಗ್ತಾ ಹೋಗ್ತದೆ. ಅಂದ್ರೆ 1998ರಿಂದ 2004 ತನಕ ಯಾವುದೇ ರೀತಿಯ ಪ್ರಕ್ರಿಯೆಗಳು ಕೂಡ ನಡೆದಿರಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಜನಪ್ರತಿನಿಧಿಯೇ ಆಗಿರಲಿಲ್ಲ. ಅದಾದ ನಂತರ 2004ರಿಂದ ಮತ್ತೆ ಅದರ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ಅದಾದ ನಂತರ ದಾನಪತ್ರ ಆಗ್ತದೆ. ಅಂದ್ರೆ ಮಲ್ಲಿಕಾರ್ಜುನ ಅವರು ಪಾರ್ವತಿ ಅವರಿಗೆ ದಾನಪತ್ರವನ್ನು ಮಾಡ್ತಾರೆ. ಅದಾದ ನಂತರ ಅದನ್ನ ಡಿನೋಟಿಫೈ ಮಾಡುವಂಥದ್ದು, ಈ ರೀತಿಯ ಪ್ರಕ್ರಿಯೆಗಳು ಏನೇನು ಬೇಕೋ ಅಂದ್ರೆ ಅಲ್ಲಿ ನಡೆದಂತ ಪ್ರಕ್ರಿಯೆಗಳೇಂತೋ ಆ ಪ್ರಕ್ರಿಯೆಗಳ ನಡೆದಂತ ಸಂದರ್ಭದಲ್ಲೆಲ್ಲ ಕೂಡ ಸಿದ್ದರಾಮಯ್ಯ ಅವರು ಜನಪ್ರತಿನಿಧಿಯಾಗಿ ಅಥವಾ ವಿರೋಧ ಪಕ್ಷದ ನಾಯಕರಾಗಿ ಅಥವಾ ಸಿಎಂ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಇವರು ಅಧಿಕಾರದ ದುರುಪಯೋಗವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ಅಂದ್ರೆ ದೂರುದಾರರು ಇರ್ಬೋದು, ಜೊತೆಗೆ ದೂರುದಾರ ಪರ ವಕೀಲರು ಕೂಡ ವಾದವನ್ನ ಮಂಡನೆಯನ್ನ ಮಾಡುವಂಥದ್ದು. ಸಿಎಂ ಅವರು ಯಾವುದೇ ರೀತಿಯ ಆದೇಶವನ್ನ ಮಾಡಿಲ್ಲ ನಿಜ, ಮತ್ತು ಯಾವುದೇ ರೀತಿ ಶಿಫಾರಸು ಪತ್ರವನ್ನು ಕೊಟ್ಟಿಲ್ಲ ಅದು ನಿಜ, ಒಪ್ಕೊಳ್ಳುವಂತ ವಿಚಾರ. ಆದ್ರೆ ಅದನ್ನ ಅಧಿಕಾರಿಗಳ ಮೇಲೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಅಥವಾ ಮನೆಗೆ ಕರೆಸಿ ಪ್ರಭಾವವನ್ನು ಬೀರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ಇದರ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ತನಿಖೆ ಪ್ರಾರಂಭ ಆಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ಸೊ ಒಟ್ಟು ಇಲ್ಲಿಗೆ ಬಂದು ನಿಂತಿದೆ. ಈಗಾಗಲೇ FIR ರೆಡಿ ಆಗ್ತಾ ಇದೆ. FIR ರೆಡಿ ಆದ ನಂತರ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಯಾರ್ಯಾರನ್ನ ಪ್ರಮುಖ ಆರೋಪಿಗಳನ್ನಾಗಿ ಮಾಡಿದ್ದಾರೆ, ಯಾವ್ಯಾವ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ, ಇಡೀ ಪ್ರಕರಣದ ಸಾರಾಂಶ ಏನಾಗಿದೆ ಎಲ್ಲವೂ ಗೊತ್ತಾಗಬೇಕು ಅಂತಂದರೆ ಈಗ ಮೊದಲಿಗೆ FIR ಕಾಪಿ ಲಭ್ಯ ಆಗಬೇಕು. ಅದು ಇನ್ನೇನು ಕೆಲವೇ ಹೊತ್ತಲ್ಲಿ ಲಭ್ಯ ಆಗುತ್ತೆ. ಅದು ಬರೆದು ಅದೆಲ್ಲ ಆಗಬೇಕು, ಕಂಪ್ಲೀಟ್ ಪ್ರೋಸೆಸ್.